ನಮಸ್ಕಾರ. ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮ ಮುಂದಿರೋದು ಒಂದು ಬಹಳಾನೇ ಗಹನವಾದ ದೇವತಾಶಾಸ್ತ್ರದ ಪ್ರಶ್ನೆ. ಆದಾಮನ್ನು ಹೇಗೆ ಸೃಷ್ಟಿಸಲಾಯಿತು? ಅಂದ್ರೆ ದೇವರೇ ನೇರವಾಗಿ ಸೃಷ್ಟಿಸಿದನೆ ಅಥವಾ ದೇವದೂತರ ಮೂಲಕ ಸೃಷ್ಟಿಯಾದನೆ? ಇದು ಕೇಳೋಕೆ ಸಿಂಪಲ್ ಪ್ರಶ್ನೆ ಅನ್ಸಬಹುದು. ಹೌದು, ಆದರೆ ಇದರ ಉತ್ತರ ಇಡೀ ವಿಶ್ವದ ಒಂದು ದೊಡ್ಡ ಪರೀಕ್ಷೆಯ ಅಡಿಪಾಯವನ್ನೇ ನಿರ್ಧಾರಿಸುತ್ತೆ ಅಂತ ನಮ್ಮ ಮುಂದಿರುವ ಆಕರಗಳು ಹೇಳ್ತವೆ. ಹೌದು, ಇಲ್ಲಿ ಮುಖ್ಯ ವಿಷಯ ಆದಾಮನ ಸೃಷ್ಟಿಯ ವಿಧಾನಕ್ಕಿಂತ ಹೆಚ್ಚಾಗಿ ಅವನ ಇಚ್ಛಾಶಕ್ತಿ ಅಥವಾ ಸ್ವತಂತ್ರ ಆಯ್ಕೆಯ ಮೂಲ. ಸರಿ. ದೇವರು ಸರ್ವಶಕ್ತನಾದರೂ ತನ್ನ ಕಾರ್ಯಗಳನ್ನ ದೇವದೂತರಂತಹ ತನ್ನ ಸೃಷ್ಟಿಗಳ ಮೂಲಕ ನಿರ್ವಹಿಸುತ್ತಾನೆ ಅನ್ನೋದು ಈ ಆಕರಗಳಲ್ಲಿನ ಒಂದು ಪ್ರಮೇಯ. ಹಾಗಾದ್ರೆ ಮಾನವ ಕುಲದ ತಂದೆಯಾದ ಆದಾಮನ ಸೃಷ್ಟಿಯಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನೂ ಆತನು ದೇವದೂತರಿಗೆ ಕೊಟ್ಟಿರಬಹುದಾ? ಅದೇ ನಮ್ಮ ಇಂದಿನ ಚರ್ಚೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಈ ಆಕರಗಳನ್ನು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತೇವೆ ನೋಡೋಣ. ಈ ಇಡೀ ಚರ್ಚೆ ತಿರುಳೆ ಆದಾಮನ ಆಯ್ಕೆ ಎಷ್ಟು ಶುದ್ಧವಾಗಿರ್ಬೇಕಿತ್ತು ಅಂದ್ರೆ ಅದರ ಸೃಷ್ಟಿಯಲ್ಲೇ ಯಾವುದೇ ಡೌಟಿಗೆ ಜಾಗ ಇರಬಾರ್ದಿತ್ತು ಅನ್ನೋದು ಅಲ್ವಾ? ಕರೆಕ್ಟ್. ಬನ್ನಿ ಈ ದೇವತಾಶಾಸ್ತ್ರದ ಒಗಟನ್ನು ಬಿಡಿಸೋಕೆ ಶುರು ಮಾಡೋಣ. ಮೊದಲಿಗೆ ಈ ಆಕರಗಳು ಹೇಡೀಸ್ ಅಂದ್ರೆ ಪಾತಾಳದಲ್ಲಿನ ಸೃಷ್ಟಿಯ ಬಗ್ಗೆ 3 ಮುಖ್ಯ ಸಾಧ್ಯತೆಗಳನ್ನ ನಮ್ಮ ಮುಂದಿಡ್ತವೆ. ಆ 3 ದೃಷ್ಟಿಕೋನಗಳು ಯಾವುವು? ಆ 3 ಸಂಭವನೀಯ ದಾರಿಗಳು ಹೀಗಿವೆ. 1, ದೇವರು ಹೇಡೀಸ್ನಲ್ಲಿರುವ ಎಲ್ಲವನ್ನೂ ಅಂದ್ರೆ ಪ್ರತಿಯೊಂದು ಜೀವಿಯನ್ನು ತಾನೇ ನೇರವಾಗಿ ಸೃಷ್ಟಿಸಿದನು. ಓಕೆ, ಡೈರೆಕ್ಟ್ ಕ್ರಿಯೇಷನ್. 2ನೇದು, ದೇವನು ಆದಾಮನ ಆತ್ಮವನ್ನು ಮಾತ್ರ ನೇರವಾಗಿ ಸೃಷ್ಟಿಸಿ ಉಳಿದ ಜೀವಿಗಳ ಸೃಷ್ಟಿಯನ್ನ ದೇವದೂತರಿಗೆ ವಹಿಸಿದನು. ಇನ್ನು 3ನೇ ಸಾಧ್ಯತೆ, ದೇವರು ಆದಾಮನನ್ನೂ ಸೇರಿದಂತೆ ಹೇಡೀಸ್ನಲ್ಲಿರುವ ಎಲ್ಲವನ್ನೂ ದೇವದೂತರ ಮೂಲಕವೇ ಸೃಷ್ಟಿಸಲು ಆಜ್ಞಾಪಿಸಿದನು. ಹಾಗಾದ್ರೆ ಇಲ್ಲೊಂದು ವಿರೋಧಾಭಾಸ ಇದೆ. ದೇವದೂತರು ನಕ್ಷತ್ರಗಳನ್ನು ಮ್ಯಾನೇಜ್ ಮಾಡುವಷ್ಟು, ಮಣ್ಣಿನಿಂದ ಫಿಸಿಕಲ್ ಬಾಡಿಗಳನ್ನು ಸೃಷ್ಟಿಸುವಷ್ಟು ಪವರ್ಫುಲ್. ಹೌದು. ಆದರೆ ಮನುಷ್ಯನ ಇಚ್ಛಾಶಕ್ತಿಯನ್ನು ಸೃಷ್ಟಿಸುವ ಸಾಮರ್ಥ್ಯ ಅವರಿಗೆ ಇಲ್ಲದಿರಬಹುದು ಅಂತ ಈ ಆಕರಗಳು ಹೇಳುತ್ತಿವೆ. ಇದು ಬಹಳ ಇಂಟ್ರೆಸ್ಟಿಂಗ್. ಹಾಗಾದ್ರೆ ನಿಜವಾದ ಚಾಲೆಂಜ್ ಇರೋದು ಎಲ್ಲಿ? ನಿಜವಾದ ಸವಾಲು ಇರೋದು ಇಚ್ಛಾಶಕ್ತಿಯ ಮೂಲದಲ್ಲಿ. ಈ ಆಕರಗಳಲ್ಲಿ ಬಳಸಿದ ಕೊರಿಯನ್ ಪದಗಳ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ. ಸರಿ. ದೇವದೂತರ ಇಚ್ಛಾಶಕ್ತಿ ಅವರ ಚೇತನದಲ್ಲಿದೆ. ಇದನ್ನ ಯಾಂಗ್ ಅಂತಾರೆ. ಆದರೆ ಆದಮನ ಇಚ್ಛಾಶಕ್ತಿ ಇರೋದು ಅವನ ಆತ್ಮದಲ್ಲಿ. ಇದನ್ನ ಹಾನ್ ಅಂತ ಕರೆಯಲಾಗುತ್ತೆ. ಯಾಂಗ್ ಮತ್ತೆ ಹಾನ್. ಹೌದು, ಇವೆರಡು ಬೇರೆ ಬೇರೆ ರೀತಿಯ ಅಸ್ತಿತ್ವಗಳು. ಒಂದ್ ನಿಮಿಷ. ಹಾಗಾದ್ರೆ ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ದೇವದೂತರ ಆಪರೇಟಿಂಗ್ ಸಿಸ್ಟಮ್ ಚೇತನ ಅಂದ್ರೆ ಯಾಂಗ್ ಆದ್ರೆ, ಮನುಷ್ಯರ್ದು ಆತ್ಮ ಅಂದ್ರೆ ಹಾನ್. ಹೌದು ಹೌದು. ಈಗ ಪ್ರಶ್ನೆ ಇರೋದು, ಒಂದು OS ಇನ್ನೊಂದು OS ಅನ್ನು ಪರ್ಫೆಕ್ಟ್ ಆಗಿ ಯಾವುದೇ ಬಗ್ಸ್ ಇಲ್ಲದೆ ಬರೆಯೋಕೆ ಸಾಧ್ಯನಾ ಅನ್ನೋ ಹಾಗೆ ಅಲ್ವಾ? ಖಂಡಿತ. ನೀವ್ ಹೇಳಿದ್ದು ಪರ್ಫೆಕ್ಟ್. ಒಂದು ರೀತಿಯ ಜೀವಿಯಾದ ದೇವದೂತ ಅಂದ್ರೆ ಯಾಂಗ್ ಬೇಸ್ಡ್, ಇನ್ನೊಂದು ರೀತಿಯ ಜೀವಿಯಾದ ಆದಾಮನ ಅಂದ್ರೆ ಹಾರ್ನ್ ಬೇಸ್ಡ್ ಇಚ್ಛಾಶಕ್ತಿಯ ಅಡಿಪಾಯವನ್ನ ಸೃಷ್ಟಿಸಬಲ್ಲುದೇ? ಅದು ಯಾವುದೇ ದೋಷವಿಲ್ಲದೆ. ಎಕ್ಸಾಕ್ಟ್ಲಿ, ಪರಿಪೂರ್ಣವಾಗಿ. ಇದು ದೇವತಾಶಾಸ್ತ್ರದ ಒಂದು ದೊಡ್ಡ ಒಗಟು. ಯಾಕಂದ್ರೆ ಮುಂದೆ ಬರುವ ವಿಶ್ವ ಪರೀಕ್ಷೆಗೆ ಆದಾಮನ ಇಚ್ಛಾಶಕ್ತಿ ನಿಷ್ಕಳಂಕವಾಗಿರಬೇಕಿತ್ತು. ನನಗೊಂದು ವಿಷಯ ಕ್ಲಿಯರ್ ಆಗ್ಲಿಲ್ಲ. ಈ ಆಕರಗಳು ಪ್ರಾಣಿಗಳ ಆತ್ಮ ಮಣ್ಣಿನಿಂದ ಬಂತು ಅಂತ ಹೇಳ್ತವೆ. ಜೆನೆಸಿಸ್ 1ರಲ್ಲಿ ಜೀವಂತ ಜೀವಿಗಳು ಹೀಬ್ರೂ ಭಾಷೆಯಲ್ಲಿ ಹೈನೆಫೆಶ್ ಭೂಮಿಯಿಂದ ಬಂದವು ಅಂತಿದೆ. ಹಾಗೆ ಆದಾಮನ ಆತ್ಮವು ಮಣ್ಣಿನಿಂದ ಬಂದಿರಬಹುದು ಅಂತಾನೂ ಹೇಳಿದ್ರಿ. ಆದ್ರೆ ಆದಾಮನಿಗೆ ಮಾತ್ರ ಇಚ್ಛಾಶಕ್ತಿ ಇತ್ತು. ಆ ವ್ಯತ್ಯಾಸ ಒಂದೇ ರೀತಿಯ ಮಣ್ಣಿನಿಂದ ಹೇಗೆ ಬಂತು? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಆಕರಗಳು ಇದನ್ನೇ ಪರಿಶೀಲಿಸುತ್ತವೆ. ಇಚ್ಛಾಶಕ್ತಿ ಇಲ್ಲದ ಪ್ರಾಣಿಗಳ ಆತ್ಮಗಳು ಮಣ್ಣಿನಿಂದ ಸೃಷ್ಟಿಯಾಗುವುದಾದ್ರೆ, ಅದೇ ಮಣ್ಣಿನಿಂದ ಆದಾಮನ ಆತ್ಮವನ್ನು ಸೃಷ್ಟಿಸಿದಾಗ ಅವನಿಗೆ ಮಾತ್ರ ಇಚ್ಛಾಶಕ್ತಿ ಹೇಗೆ ಬಂತು? ಹೌದು. ಒಂದು ವಾದದ ಪ್ರಕಾರ ದೇವರು ಆ ಮಣ್ಣಿಗೆ ಏನೋ ಒಂದು ವಿಶೇಷವಾದದ್ದನ್ನ ಸೇರಿಸಿದ. ಆದ್ರೆ ಇನ್ನೊಂದು ಸಾಧ್ಯತೆ ಅಂದ್ರೆ ಆದಾಮನ ಆತ್ಮದ ಸೃಷ್ಟಿಯೇ ಪ್ರೊಸೆಸ್ಸೇ ಬೇರೆಯಾಗಿತ್ತು. ಅವನ ಇಚ್ಛಾಶಕ್ತಿಯ ಮೂಲ ಮಣ್ಣಲ್ಲ, ಬದಲಾಗಿ ಬೇರೆಲ್ಲೋ ಇತ್ತು. ಹೌದು. ಆದರೆ ಇದೇ ಆಕಾರಗಳು ಆತ್ಮವನ್ನ ರಕ್ತದೊಂದಿಗೆ ಜೋಡಿಸ್ತವೆ. ಲೆವಿಟಿಕಸ್ ಗ್ರಂಥದಲ್ಲಿ ದೇಹದ ಜೀವವು ಅಂದ್ರೆ ಆತ್ಮವು ರಕ್ತದಲ್ಲಿದೆ ಅಂತ ಹೇಳಲಾಗಿದೆ. ಹೌದು. ಫಿಸಿಕಲ್ ಆದ ರಕ್ತಕ್ಕೂ ಸ್ಪಿರಿಚುವಲ್ ಆದ ಆತ್ಮಕ್ಕೂ ಏನು ಸಂಬಂಧ? ಇದು ಆದಾಮನ ಪರೀಕ್ಷೆಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಇಲ್ಲಿಯೇ ನೋಡಿ ಇಡೀ ಯೋಜನೆಯ ಆಳ ನಮ್ಗೆ ಕಾಣಿಸೋದು. ಆಕರಗಳ ಪ್ರಕಾರ ಆತ್ಮವು ದೇಹವನ್ನು ಬಳಸಿ ಪಾಪ ಮಾಡುತ್ತೆ. ಹಾಗಾಗಿ ಪಾಪ ಮಾಡಿದ ಆತ್ಮಕ್ಕಾಗಿಯೇ ಪ್ರಾಯಶ್ಚಿತ್ತ ಮಾಡಬೇಕು. ಸರಿ. ಈ ಪ್ರಾಯಶ್ಚಿತ್ತವು ಆತ್ಮವನ್ನು ಹೊಂದಿರುವ ರಕ್ತವನ್ನ ಸುರಿಸೋದ್ರ ಮೂಲಕ ನಡೆಯುತ್ತೆ.
ಅಂದ್ರೆ ಆದಾಮನ ಪರೀಕ್ಷೆಯಲ್ಲಿ ಒಂದು ವೇಳೆ ಅವನು ಸೋತರೆ ಅದಕ್ಕೊಂದು ಪರಿಹಾರವೂ ಬೇಕು. ಓ, ಆ ಪರಿಹಾರವೂ ಕೂಡ ಒಂದು ಭೌತಿಕ ರಕ್ತ ಮಾಂಸದ ಪ್ರಕ್ರಿಯೆಯ ಮೂಲಕವೇ ಬರಬೇಕಿತ್ತು. ಎಲ್ಲವೂ ಮೊದಲೇ ಪ್ಲಾನ್ ಮಾಡದಂತಿತ್ತು. ಅಂದೇ ಪ್ರಾಣಿಗಳ ರಕ್ತವನ್ನ ಅರ್ಪಿಸೋದು ಕೇವಲ ಒಂದು ಸಿಂಬಲ್, ನಿಜವಾದ ಸೊಲ್ಯೂಷನ್ ಅದಲ್ಲ. ಹೌದು, ಪ್ರಾಣಿಗಳ ರಕ್ತ ಕೇವಲ ಒಂದು ನೆರಳು, ಒಂದು ಸೂಚನೆ. ಆದಾಮನ ಆತ್ಮದ ಪಾಪವನ್ನ ಕಂಪ್ಲೀಟಾಗಿ ನಿವಾರಿಸಲು ಅದೇ ರೀತಿಯ ಆದ್ರೆ ಪಾಪರಹಿತವಾದ ಹೊನ್ ಅಂದ್ರೆ ಆತ್ಮವನ್ನ ಹೊಂದಿರುವ ರಕ್ತವೇ ಬೇಕು. ಆಕಾರಗಳ ಪ್ರಕಾರ ಅದು ಯೇಸುವಿನ ರಕ್ತ. ಕರೆಕ್ಟ್. ಹಾಗಾಗಿ ಆಗಾದನ ಆತ್ಮದ ಮೂಲ ಮತ್ತು ಅವನ ವಿಮೋಚನೆಯ ಮಾರ್ಗ ಎರಡೂ ಒಂದಕ್ಕೊಂದು ಆಳವಾಗಿ ಹೆಣೆದುಕೊಂಡಿವೆ. ನಾವು ಸೃಷ್ಟಿಯ ಹೇಗೆ ಅನ್ನೋದರ ಬಗ್ಗೆ ಮಾತಾಡಿದ್ವಿ, ದೇವದೂತರು, ಮಣ್ಣು, ರಕ್ತ. ಆದರೆ ಈ ಎಲ್ಲದರ ಹಿಂದಿರೋ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದೇ ಆದಮನ ಇಚ್ಛಾಶಕ್ತಿಯಲ್ಲಿ. ಸರಿ, ಇದರ ಜೊತೆಗೆ ಸೃಷ್ಟಿಯಲ್ಲಿ ಮಗನ ಪಾತ್ರದ ಬಗ್ಗೆಯೂ ಆಕರಗಳು ಮಾತಾಡ್ತವೆ. ಎಲ್ಲವೂ ಮಗನ ಮೂಲಕವೇ ಸೃಷ್ಟಿಯಾಯಿತು ಅಂತ ಯೋಹಾನ 1 ಮತ್ತು ಕೊಲೊಸೆ 1 ಹೇಳ್ತವೆ. ಇದರ ಅರ್ಥವೇನು? ಇದನ ಅರ್ಥ ಮಗ ಅಥವಾ ವಾಕ್ಯ ಇಡೀ ಸೃಷ್ಟಿಯ ಬ್ಲೂ ಪ್ರಿಂಟ್ ಮತ್ತು ಅದನ್ನ ಪೋಷಿಸುವ ಶಕ್ತಿ. ಓಕೆ. ಒಂದು ರೀತಿ ಹೇಳೋದಾದ್ರೆ ಮಗ ಒಬ್ಬ ಆರ್ಕಿಟೆಕ್ಟ್ ತರ. ದೇವದೂತರು ಕಟ್ಟಡ ಕಟ್ಟೋ ಕೆಲ್ಸಗಾರರಿರ್ಬೋದು, ಆದರೆ ಆ ಕಟ್ಟಡದ ನೀಲನಕ್ಷೆ, ಡಿಸೈನ್ ಮತ್ತು ಆ ಕಟ್ಟಡ ನಿಲ್ಲೋಕೆ ಬೇಕಾದ ಶಕ್ತಿ ಎಲ್ಲವೂ ಆ ಆರ್ಕಿಟೆಕ್ಟ್ನಿಂದಲೇ ಬಂದಿರೋದು. ಹಾಗಾಗಿ ಸೃಷ್ಟಿ ನೇರವಾಗಿ ಆಗಿರ್ಲಿ ಅಥವಾ ದೇವದೂತರ ಮೂಲಕ ಆಗಿರ್ಲಿ, ಅದರ ಮೂಲ ಡಿಸೈನರ್ ಮತ್ತು ಸಸ್ಟೇನರ್ ಮಗನೇ. ಅದೇ ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಸಮಯದಲ್ಲಿ ಜ್ಞಾನವು ತಂದೆಯೊಂದಿಗೆ ಇತ್ತು ಅಂತ ಹೇಳಲಾಗಿದೆಯಲ್ಲ, ಆ ಜ್ಞಾನವೇ ಮಗನ ರೂಪಕವೇ? ಹೌದು. ಅನೇಕ ದೇವತಾಶಾಸ್ತ್ರಜ್ಞರು ಹಾಗೆಯೇ ವ್ಯಾಖ್ಯಾನಿಸ್ತಾರೆ. ಜ್ಞಾನವು ಸೃಷ್ಟಿಯ ಯೋಜನೆಯಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಿತ್ತು. ಇದು ಮಗನ ಪಾತ್ರವನ್ನೇ ಸೂಚಿಸುತ್ತೆ. ಆದ್ರೆ ಇನ್ನೊಂದು ಕಾಂಪ್ಲೆಕ್ಸ್ ಪ್ರಶ್ನೆ ಹುಟ್ಟುಕೊಡುತ್ತೆ. ಯಾವುದೋ? ಮಗನು ಮನುಷ್ಯನಾಗಿ ಭೂಮಿಗೆ ಬರುವ ಮೊದಲು, ಅಂದ್ರೆ ಶರೀರವಾಗಿ ಬರುವ ಮೊದಲು, ದೇವದೂತರು ದೇವರನ್ನು ನೇರವಾಗಿ ನೋಡಕ್ಕೆ ಸಾಧ್ಯವಿತ್ತೇ? ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ಯಾಕಂದ್ರೆ ದೇವದೂತರು ದೇವರ ಆಜ್ಞೆಗಳನ್ನು ಪಾಲಿಸ್ತಿದ್ರು. ಹಾಗಾದ್ರೆ ಆ ಆಜ್ಞೆಗಳು ಅವರಿಗೆ ಹೇಗೆ ತಲುಪ್ತಿತ್ತು? ಅವ್ರು ಯಾರನ್ನು ಓಡ್ತಿದ್ರು? ಈ ಆಕರಗಳ ಪ್ರಕಾರ ಮಗನು ಭೌತಿಕ ರೂಪವನ್ನು ತಾಳುವ ಮೊದಲು ಯಾವುದೇ ಸೃಷ್ಟಿ, ದೇವದೂತರು ಸೇರಿದಂತೆ, ದೇವರನ್ನು ನೇರವಾಗಿ ನೋಡಕ್ಕೆ ಸಾಧ್ಯವಿರಲಿಲ್ಲ. ಹಾಗಾದ್ರೆ ಆಜ್ಞೆಗಳು ಹೇಗೆ ರವಾನೆ ಆಗ್ತಿದ್ವು? ಬಹುಶಃ ದೇವರ ಹೆಸರು ಅಥವಾ ಪವಿತ್ರಾತ್ಮನ ಮೂಲಕ. ಆ ಸಮಯದಲ್ಲಿ ಮಗನ ಅಸ್ತಿತ್ವವು ಒಂದು ಕಾನ್ಸೆಪ್ಟ್ ಆಗಿ ಜ್ಞಾನ ಅಥವಾ ವಾಕ್ಯದ ರೂಪದಲ್ಲಿತ್ತೇ ಹೊರತು ದೇವದೂತರೊಂದಿಗೆ ಕಮ್ಯುನಿಕೇಟ್ ಮಾಡೋ ಫಿಸಿಕಲ್ ರೂಪದಲ್ಲಿರ್ಲಿಲ್ಲ. ಅಂದ್ರೆ ಅವ್ರು ಆಜ್ಞೆಯನ್ನ ಕೇಳ್ತಿದ್ರು, ಆದ್ರೆ ಆಜ್ಞೆ ಕೊಡೋರ ಮುಖವನ್ನ ನೋಡ್ತಿರ್ಲಿಲ್ಲ. ಹೌದು. ಇದು ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವಿನ ಅಂತರವನ್ನ ಸೂಚಿಸುತ್ತೆ. ಹಾಗಾದ್ರೆ ಈಗ ನಾವು ಮತ್ತೆ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ಆದಾಮನ ಇಚ್ಛಾಶಕ್ತಿ. ಈ ಇಡೀ ವಿಶ್ವದ ಚೌಕಟ್ಟಿನಲ್ಲಿ ಅದೇಕೆ ಅಷ್ಟು ನಿರ್ಣಾಯಕ? ಯಾಕಂದ್ರೆ ಆದಾಮನ ಆಯ್ಕೆಯು ಕೇವಲ ಅವನ ಭವಿಷ್ಯವನ್ನ ನಿರ್ಧರಿಸುತ್ತಿರ್ಲಿಲ್ಲ. ಅದು ದೇವರ ಆಜ್ಞೆಯ ಸತ್ಯಾಸತ್ಯತೆಯನ್ನ ಮತ್ತು ದೇವರ ಸ್ವಭಾವವನ್ನೇ ಪರೀಕ್ಷೆಗೊಳಪಡಿಸಿತ್ತು. ಆಕರಗಳು ಇದನ್ನ ಪ್ರೀತಿಸು ಇಲ್ಲವೇ ಮರಣಿಸು ಎಂಬ ದೇವರ ಆಜ್ಞೆಯ ಅಂತಿಮ ಪರೀಕ್ಷೆಯಂತ ಚಿತ್ರಿಸುತ್ತವೆ. ಇದು ಇಡೀ ವಿಶ್ವದ ಮುನ್ನೆ ನಡೆದ ಒಂದು ಕೋರ್ ಟ್ರಯಲ್ ಇದ್ದ ಹಾಗೆ. ಒಂದ್ ನಿಮಿಷ, ಅಂದ್ರೆ ದೇವರ ಇಡೀ ಕ್ಯಾರೆಕ್ಟರ್, ಆತನ ನಿಯಮ ನ್ಯಾಯಸಮ್ಮತವೇ ಅಲ್ಲವೇ ಅನ್ನೋದು ಒಬ್ಬ ಮನುಷ್ಯನ, ಆದಾಮನ ಆಯ್ಕೆಯ ಮೇಲೆ ನಿಂತಿತ್ತು ಅಂತಾಯ್ತಾ? ಹೌದು. ಇದು ನಂಬೋಕೆ ಸ್ವಲ್ಪ ಕಷ್ಟ ಆಗೋಷ್ಟು ದೊಡ್ಡ ಜವಾಬ್ದಾರಿ. ಇದರ ಪರಿಣಾಮಗಳೇನು? ನೀವ್ ಹೇಳಿದ್ದು ಸರಿ. ಅದರ ಪರಿಣಾಮಗಳು ಅಗಾಧವಾದವು. ಒಂದು ವೇಳೆ ಆದಾಮನು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ರೆ ದೇವರ ನಿಯಮ ನ್ಯಾಯಸಮ್ಮತ, ಪಾಲಿಸಲು ಸಾಧ್ಯ ಮತ್ತು ಆತನ ಸ್ವಭಾವ ಪ್ರೀತಿಯಿಂದ ಕೂಡಿದೆ ಅಂತ ಇಡೀ ವಿಶ್ವದ ಮುಂದೆ ಪ್ರೂವ್ ಆಗ್ತಿತ್ತು. ಆದ್ರೆ ಅವನು ಫೇಲ್ ಆದ್ರೆ? ಒಂದು ವೇಳೆ ಅವನು ವಿಫಲವಾದ್ರೆ ದೇವರ ನಿಯಮ ತುಂಬಾ ಕಠಿಣವಾಗಿತ್ತು, ಅದನ್ನ ಪಾಲಿಸೋಕೆ ಅಸಾಧ್ಯವಾಗಿತ್ತು ಮತ್ತು ದೇವರು ಒಬ್ಬ ನಿರಂಕುಶ ಪ್ರಭು ಅನ್ನೋ ಆರೋಪಕ್ಕೆ ದಾರಿ ಮಾಡಿಕೊಡ್ತಿತ್ತು. ಓಹೋ, ಅದಕ್ಕಾಗಿಯೇ ಆದಾಮನ ಇಚ್ಛಾಶಕ್ತಿ ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕಿತ್ತು. ಅದರಲ್ಲಿ ಯಾವುದೇ ದೋಷ, ಟ್ವಿಸ್ಟ್ ಅಥವಾ ಅಸ್ಪಷ್ಟತೆ ಇರಬಾರ್ದಿತ್ತು. ಖಂಡಿತ. ಇದು ಒಂದು ರೀತಿ ಸಾಫ್ಟ್ವೇರ್ ಟೆಸ್ಟಿಂಗ್ ತರಹ. ಪ್ರೋಗ್ರಾಂ ಬರೆದವರೇ ಅದನ್ನ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ದೋಷ ಇಲ್ಲ ಅಂತ ಬೇರೆಯವರು ಸುಲಭವಾಗಿ ನಂಬಲ್ಲ. ಸರಿ. ಅದಕ್ಕಾಗಿಯೇ ಒಬ್ಬ ಮೂರನೇ ವ್ಯಕ್ತಿಯ ಅಂದ್ರೆ ಆದಮನ ಅವಶ್ಯಕತೆ ಇತ್ತು ಮತ್ತು ಆ ಟೆಸ್ಟರ್ ಪರಿಪೂರ್ಣನಾಗಿರ್ಬೇಕಿತ್ತು.
ಒಂದು ವೇಳೆ ಆದಾಮನ ಇಚ್ಛಾಶಕ್ತಿಯನ್ನ ದೇವದೂತರೇ ಸೃಷ್ಟಿಸಿದ್ರೆ ಆ ಪರೀಕ್ಷೆಯ ರಿಸಲ್ಟನ್ನ ಬೇರೆ ದೇವದೂತರು ಒಪ್ಕೊಳ್ತಿದ್ರಾ? ಅದನ್ನ ಸೃಷ್ಟಿಸಿದ್ದೇ ನೀವು, ಅದರಲ್ಲಿ ಮೊದಲೇ ದೋಷವಿತ್ತು ಅಂತವರು ವಾದಿಸ್ಬೋದಿತ್ತಾ? ಅದೇ ಪಾಯಿಂಟ್. ಹಾಗಾಗಿ ಈ ಇಡೀ ಪರೀಕ್ಷೆ ಮಾನ್ಯವಾಗಬೇಕಾದ್ರೆ ಆದಾಮನ ಇಚ್ಛಾಶಕ್ತಿಯ ಸಮಗ್ರತೆಯ ಬಗ್ಗೆ ದೇವದೂತರಿಗೆ ಸಂಪೂರ್ಣ ನಂಬಿಕೆ ಇರಬೇಕಿತ್ತು. ಇಲ್ಲದಿದ್ರೆ ರಿಸಲ್ಟ್ ಅನ್ನ ಅವರು ಒಪ್ಕೊಳ್ತಿರ್ಲಿಲ್ಲ. ಇದರಿಂದ ದೇವರೇ ಆದಾಮನ ಆತ್ಮವನ್ನ ನೇರವಾಗಿ ಸೃಷ್ಟಿಸಿರುವ ಸಾಧ್ಯತೆ ಹೆಚ್ಚು ಅಂತ ಈ ಆಕರಗಳು ಸೂಚಿಸ್ತವೆ ಅಲ್ವಾ? ಹೌದು. ಈ ವಾದದ ಪ್ರಕಾರ ದೇವರೇ ನೇರವಾಗಿ ಆದಾಮನ ಹೊನ್ನನ್ನು ಸೃಷ್ಟಿಸಿದ್ರಿಂದ ಅದರ ಪರ್ಫೆಕ್ಷನ್ ಬಗ್ಗೆ ಯಾರಿಗೂ ಪ್ರಶ್ನೆ ಮಾಡೋಕ್ ಅವಕಾಶ ಇರ್ಲಿಲ್ಲ. ಅದು ಪರೀಕ್ಷೆಯ ನ್ಯಾಯಸಮ್ಮತತೆಯನ್ನ ಗ್ಯಾರಂಟಿ ಮಾಡ್ತು. ಈಗ ನಾವು ಕೆಲವು ಹೀಬ್ರೂ ಮತ್ತು ಕೊರಿಯನ್ ಪದಗಳನ್ನ ಬಳಸ್ತಾ ಇದೀವಿ. ಕೇಳುಗರಿಗೆ ಕನ್ಫ್ಯೂಷನ್ ಆಗದೆ ಇರಲಿ, ನಾವು ಪ್ರತಿಯೊಂದನ್ನು ನಿಧಾನವಾಗಿ ಬಿಡಿಸಿ ಹೇಳ್ತಾ ಇದ್ದೀವಿ. ಹೌದು. ಈ ಹಂತದಲ್ಲಿ ಆಖರಗಳು ಹೈ ನೆಶಾಮ ಅಥವಾ ಜೀವಶ್ವಾಸ ಅನ್ನೋ ಇನ್ನೊಂದು ಹೀಬ್ರೂ ಪದವನ್ನ ಪರಿಚಯಿಸ್ತವೆ. ಇದು ನಾವು ಈಗಾಗಲೇ ಚರ್ಚಿಸಿದ ಆತ್ಮ ಅಂದ್ರೆ ನೆಫೆಶ್ ಅಥವಾ ಚೇತನ ಅಂದ್ರೆ ರೂಆಹ್ ಗಿಂತ ಹೇಗೆ ಬೇರೆ? ಇದು ಆದಾಮ ಮತ್ತು ಪ್ರಾಣಿಗಳ ನಡುವಿನ ಪ್ರಮುಖ ವ್ಯತ್ಯಾಸವನ್ನ ಗುರುತಿಸುವ ಪದ. ಆಕರಗಳ ಪ್ರಕಾರ ಪ್ರಾಣಿಗಳಿಗೂ ನೆಫೆಶ್ ಅಂದ್ರೆ ಆತ್ಮ ಇದೆ, ಅವು ಜೀವಂತ ಜೀವಿಗಳು. ಸರಿ. ಆದರೆ ಆದಾಮನಿಗೆ ಮಾತ್ರ ದೇವ್ರು ಹೈ ನೆಶಾಮ ಅಂದ್ರೆ ಜೀವಶ್ವಾಸವನ್ನ ಊದಿದನು. ಈ ಹೈ ನೆಶಾಮ ಕೇವಲ ಉಸಿರಲ್ಲ, ಅದೊಂದು ಡಿವೈನ್ ಸ್ಪಾರ್ಕ್ ಇದ್ದಾಗೆ. ಡಿವೈನ್ ಸ್ಪಾರ್ಕ್ ಅಂದ್ರೆ ಪ್ರಾಣಿಗಳಿಗೆ ಬದುಕೋಕೆ ಬೇಕಾದ ಆತ್ಮ ನೆಫೆಶ್ ಇದೆ. ಆದ್ರೆ ದೇವ್ರ ಜೊತೆ ಸಂವಹನ ನಡೆಸೋಕೆ, ಆತನ ಆಜ್ಞೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತು ಪಾಲಿಸೋಕೆ, ಮತ್ತು ಶತ್ರುಗಳನ್ನ ಪ್ರೀತಿಸುವಂತಹ ಉನ್ನತ ನೈತಿಕ ಆಯ್ಕೆಗಳನ್ನ ಮಾಡೋಕೆ. ಕರೆಕ್ಟ್. ಆ ರೀತಿ ಆಯ್ಕೆಗಳನ್ನ ಮಾಡೋಕೆ ಬೇಕಾದ ವಿಶೇಷ ಸ್ಪಾರ್ಕ್ ಆದಾಮನಿಗೆ ಮಾತ್ರ ಸಿಕ್ಕಿದ್ದು. ಹೈ ನೆಶಾಮ ಇಲ್ದೆ ಆದಾಮನು ದೇವ್ರ ಆಜ್ಞೆಗಳಿಗೆ ಸ್ಪಂದಿಸಲಾಗದ ಕೇವಲ ಒಂದು ಬಯೋಲಾಜಿಕಲ್ ಜೀವಿಯಾಗ್ತಿದ್ದ. ಹಾಗಾದ್ರೆ ಈ ಹೈ ನೆಶಾಮ ಅಂದ್ರೇನು ಅನ್ನೋದ್ರ ಬಗ್ಗೆ ಆಕರಗಳು ಏನ್ ಹೇಳ್ತವೆ? ಅದು ಅವನ ಇಚ್ಛಾಶಕ್ತಿಯೇ ಅಥವಾ ಬೇರೇನಾದರೂ? ಅದರ ನಿಖರ ಸ್ವರೂಪದ ಬಗ್ಗೆ ಕೆಲವು ಸಾಧ್ಯತೆಗಳನ್ನ ಮುಂದಿಡಲಾಗಿದೆ. ಒಂದು, ಅದು ಆದಾಮನ ಇಚ್ಛಾಶಕ್ತಿಯೇ ಆಗಿರಬಹುದು. ಎರಡು, ಅದು ಅವನ ಚೇತನ ರೂಆಹ್ ಆಗಿರಬಹುದು. 3, ಅದು ಅವನ ಮನಸ್ಸಾಕ್ಷಿ ಆಗಿರಬಹುದು. ಅಥವಾ 4ನೆಯ ಮತ್ತು ಅತ್ಯಂತ ಪ್ರಬಲವಾದ ಸಾಧ್ಯತೆ ಅಂದ್ರೆ ಅದು ದೇವರ ಚೇತನದ ಒಂದು ಭಾಗವೇ ಆಗಿರಬಹುದು. ತ್ರಿಂದಲೇ ಆದಾಮನು ಜೀವಂತ ಆತ್ಮವಾದನು ಮತ್ತು ಆ ವಿಶ್ವ ಪರೀಕ್ಷೆಯಲ್ಲಿ ಭಾಗವಹಿಸುವ ಸಾಮರ್ಥ್ಯವನ್ನ ಪಡೆದನು. ಒಂದು ಕ್ಷಣ ಯೋಚಿಸಿ ನೋಡಿ, ನಮ್ಮ ಇಚ್ಛಾಶಕ್ತಿ ಎಷ್ಟು ಅಮೂಲ್ಯವಾದದ್ದು ಮತ್ತು ಅದರ ಮೂಲ ಎಷ್ಟು ಸಂಕೀರ್ಣವಾದದ್ದು ಅಂತ ಈ ಚರ್ಚೆ ನಮ್ಗೆ ನೆನಪಿಸುತ್ತೆ. ನಿಜಕ್ಕೂ ಇಂದು ನಾವು ಕೆಲವು ಬಹಳ ಸಂಕೀರ್ಣವಾದ ಆದರೆ ಅಷ್ಟೇ ಆಕರ್ಷಕವಾದ ಆಲೋಚನೆಗಳನ್ನ ಚರ್ಚೆ ಮಾಡಿದ್ದೀವಿ. ದೇವದೂತರ ಮೂಲಕ ಸೃಷ್ಟಿಯ ಸಾಧ್ಯತೆ, ಆತ್ಮದ ಸ್ವರೂಪ, ಮಣ್ಣು ಮತ್ತು ರಕ್ತದೊಂದಿಗೆ ಹೇಗೆ ಬೆಸೆದುಕೊಂಡಿದೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಇಡೀ ಯೋಜನೆಯ ಕೇಂದ್ರಬಿಂದುವಾಗಿದ್ದ ಆದಾಮನ ಪರಿಪೂರ್ಣ ಇಚ್ಛಾಶಕ್ತಿಯ ಅನಿವಾರ್ಯತೆ. ಹೌದು. ಈ ಆಕರಗಳ ಅಂತಿಮ ತೀರ್ಮಾನ ಏನಂದ್ರೆ, ಸೃಷ್ಟಿಯ ವಿಧಾನ ಯಾವುದೇ ಆಗಿರ್ಲಿ, ದೇವರೇ ನೇರವಾಗಿ ಮಾಡಿರ್ಲಿ ಅಥವಾ ದೇವದೂತರ ಮೂಲಕ ಮಾಡಿಸಿರ್ಲಿ, ಸಂಪೂರ್ಣ ಸೃಷ್ಟಿಯು ಮಗನಿಂದಲೇ ಡಿಸೈನ್ ಆಗಿ ಆತನಿಂದಲೇ ಪೋಷಿಸಲ್ಪಡುತ್ತೆ. ಮತ್ತು ಆದಾಮನ ಇಚ್ಛಾಶಕ್ತಿ, ಆ ಒಂದು ಆಯ್ಕೆಯ ಕ್ಷಣ ಈ ಇಡೀ ವಿಶ್ವದ ಕಥೆಯ ಕೇಂದ್ರಬಿಂದುವಾಗಿ ಉಳಿಯುತ್ತೆ. ದೇವರ ಆಜ್ಞೆಗಳನ್ನ ಪಾಲಿಸುವ ಸಾಮರ್ಥ್ಯವು ಅಂತಿಮವಾಗಿ ಆದಾಮನ ಸ್ವಂತ ಶಕ್ತಿಯಿಂದಲ್ಲ, ಬದಲಾಗಿ ಆ ಹೈ ನೆಶಮ ಅನ್ನೋ ದೈವಿಕ ಕೃಪೆಯಿಂದಲೇ ಬಂದಿತ್ತು. ಈ ಚರ್ಚೆ ಒಂದು ಅದ್ಭುತವಾದ ಪ್ರಶ್ನೆಯೊಂದಿಗೆ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಈ ಆತ್ಕರಗಳು ಮೊದಲ ಆದಾಮನ ಆತ್ಮದ ಸೃಷ್ಟಿಯ ಬಗ್ಗೆ ಇಷ್ಟೆಲ್ಲ ವಿವರವಾಗಿ ಚರ್ಚಿಸುತ್ತವೆ. ಆದರೆ ಅವನ ನಂತರ ಬಂದ ಅವನ ಸಂತತಿಯ ಅಸಂಖ್ಯಾತ ಆತ್ಮಗಳ ಬಗ್ಗೆ ಏನು? ಮತ್ತು ಕೊನೆಯ ಆದಾಮನೆಂದು ಕರೆಯಲ್ಪಡುವ ಯೇಸುವಿನ ಆತ್ಮದ ಬಗ್ಗೆ ಏನು? ಇದು ನಮ್ಮನ್ನು ಒಂದು ಚಿಂತನೆಗೆ ಹಚ್ಚುತ್ತದೆ. ಪ್ರತಿ ಜನನದೊಂದಿಗೆ ಹೊಸ ಆತ್ಮಗಳು ಸೃಷ್ಟಿಯಾಗುತ್ತವೆಯಾ? ಅಥವಾ ಎಲ್ಲ ಆತ್ಮಗಳನ್ನು ಮೊದಲ ಆದಾಮನೊಂದಿಗೆ ಆರಂಭದಲ್ಲೇ ಸೃಷ್ಟಿಸಲಾಗಿತ್ತೆ ಮತ್ತು ಅವುಗಳು ತಮ್ಮ ತಮ್ಮ ದೇಹವನ್ನು ಸೇರಲು ಯುಗಯುಗಗಳಿಂದ ಕಾಯುತ್ತಿದ್ದವೆ?